ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕುಡಿಯುವ ನೀರಿನ ಕೊರತೆ ಆಗದಂತೆ ಕಾರ್ಯನಿರ್ವಹಿಸಿ ಅಧಿಕಾರಿಗಳಿಗೆ ಖಂಡ್ರೆ ಸೂಚನೆ. ಹಲ್ಕೆಡ್ಬಿ ಪಟ್ಟಣಕ್ಕೆ ಪದವಿ ಪೂರ್ವ ಕಾಲೇಜು ಮಂಜೂರು. ಶಾಸಕ ಸಿದ್ದು ಪಾಟೀಲ್ ಸಂತೋಷ್. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರುವ ಅಷ್ಟೂರ್ ಜಾತ್ರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ, ನಗದು ಹಣ ಹಾಗೂ ವಸ್ತುಗಳು ಭಸ್ಮ. ಸುದ್ದಿಯ ವಿವರಗಳು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯಿತು. ಬೇಸಿಗೆ ಕಾಲ ಆರಂಭವಾಗುತ್ತಿರುವ ಹಿನ್ನೆಲೆ ಜಿಲ್ಲಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮುಂಚಿತವಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಸೂಚಿಸಿದರು. ನೀರಿನ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಹಾಗೂ ಗ್ರಾಮಗಳು ಮತ್ತು ನಗರ ಪ್ರದೇಶಗಳಿಗೆ ನೀರು ಸರಬರಾಜು ಮಾಡುವ ವೇಳೆ ಪೈಪ್ಲೈನ್ಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ದೋಷಗಳಿದ್ದರೆ ತಕ್ಷಣ ಸರಿಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ, ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆಯ್ತು, 35 MLA ಆದರೆ ಸಾಕಾಗ್ತದೆ. ಆಮೇಲೆ ಸೋರಿಕೆ ಜಾಸ್ತಿ ಇದೆಯಾ, ಇಂಡಸ್ಟ್ರೀಸ್ ಇಲ್ಲಿ ಹೋಗ್ತಾ ಇದ್ದಾರೆ, ಏನಾಗ್ತದೆ? ಡ್ರಾಯಿಂಗ್ ಮೋರ್ ವಾಟರ್. ಕನ್ಸ್ಯೂಮರ್ ಇದ್ದಾರೆ ಸರ್. ಬಲ್ಕ್ ಕನ್ಸ್ಯೂಮರ್ ಇದ್ದಾರೆ ಸರ್. 4-5 MLD ಬಲ್ಕ್ ಎಲ್ಲರೂ ಕಟ್ತಾ ಇದಾರ? ಕಟ್ತಾ ಇದ್ದಾರೆ. ಎಷ್ಟು ಕಟ್ತಾ ಇದಾರಪ್ಪ? ಏರ್ಫೋರ್ಸ್ ತಿಂಗಳ ಒಂದು 10 ಲಕ್ಷ ಬರುತ್ತೆ ಸರ್. ಅವ್ರಿಗೆ ಎಷ್ಟು ಹೋಗ್ತಾ ಇದೆ? ಏರ್ಫೋರ್ಸ್ ಟೋಟಲ್ ಬಲ್ಕಿಗೆ ಟೋಟಲ್ 3.5 to 4 MLD ವರೆಗೂ ಹೋಗುತ್ತೆ ಸರ್. 440. ನಮಗೆ ಕುಡಿಯೋ ನೀರಿನ ಬೇರೆ ತೊಂದರೆ ಇಲ್ಲ. ಇಲ್ಲ ಸರ್. ನಿಮಗೆ ಕಾಳಜ ನೀರು ಬರುತ್ತೆ, ನಿಮ್ಗೆ ಏನು ತೊಂದರೆ ಇಲ್ಲ. ಬಟ್ ನನಗೇನು ಕಂಪ್ಲೇಂಟ್ ಇದೆ ಅಂದರೆ ಈ ಓಲ್ಡ್ ಏರಿಯಾದಲ್ಲಿ ಪೈಪ್ಲೈನ್ ವರ್ಕ್ ಮಾಡ್ತಾ ಇಲ್ಲ, ನಿಮ್ದು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಇದೆ. ಹೀಗಾಗಿ ಆ ಮನೆಗೆ ಆ ಏರಿಯಾದಲ್ಲಿ ನೀರು ಹೋಗಲ್ಲ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಟೂರ್ ಲೈಕ್ ದಟ್. ಮುಕ್ಕೋದು ಬಟ್ ವಿಸಿಟ್ ದೋಸ್ ಪ್ಲೇಸಸ್. ಸೊ whenever there are complaints, you personally visit, go and see and then sort out the issues. ಎಲ್ಲೆಲ್ಲಿ ಇಲ್ಲ ಸಣ್ಣ ಪುಟ್ಟ ಇರುತ್ತೆ, ನಿಮಗೆ ಪವರ್ ಇಲ್ಲ, ಮೋಟ್ರ್ ಇಲ್ಲ, ಪೈಪ್ಲೈನ್ ಹೊರಗೋಗಿದೆ, ಇಂಥವೆಲ್ಲ ಇರ್ತವೆ. ವಾಟ್ ಅಬೌಟ್ ಕ್ವಾಲಿಟಿ ಆಫ್ ವಾಟರ್? ನೀವು ಯಾವಾಗ ಎಷ್ಟು ದಿವಸ ಟೆಸ್ಟ್ ಮಾಡ್ತಾ ಇದ್ದೀರಿ? Sir, every 3 months we are testing our WTP, sir. Every 1 month zone wise we are testing. ವಾಟರ್ ಟೆಸ್ಟಿಂಗ್ ಮತ್ತೆ ನಿಮ್ದೇನು ವಾಟರ್ ಟ್ಯಾಂಕ್ಸ್ ಎಷ್ಟಿದೆ ನಿಮ್ಮಲ್ಲಿ? 19 ಇದೆ ಸರ್. ಟೋಟಲ್ 19 ಸರ್. ಎಷ್ಟು ದಿವಸ ಆಯ್ತು ಕ್ಲೀನ್ ಮಾಡಿ? 6 months every 6 months ಆಯ್ತು ಸರ್. ಸ್ಟಾರ್ಟ್ ಮಾಡ್ಬೇಕು ಸರ್. ಈಗ ನಿಮ್ಮಲ್ಲಿ ಏನಾದರೂ ಟೆಸ್ಟ್ ರಿಪೋರ್ಟ್ ಇದೆಯಾ? ಇದು ವಾಟರ್ ಕ್ವಾಲಿಟಿ ಟೆಸ್ಟ್. ವಾಟರ್ ಕ್ವಾಲಿಟಿ ಈಗ ಸದ್ಯಕ್ಕೆ ಎಷ್ಟು ದಿವಸ ಆಯ್ತು ಟೆಸ್ಟ್ ಮಾಡಿ? So daily water quality testing we are doing for at WTP facility, sir. Every 1 month we are. The question is, ನಿಮಗೆ ಪ್ರಾಬ್ಲಮ್ ಇಸ್ ನಾಟ್ ಎಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್. WTPL ಪ್ರಾಬ್ಲಮ್ ಇರೋದು. WTPಯಲ್ಲಿ ನಿಮ್ಮದು ನೀರು ಸಂಸ್ಕರಣೆ ಆಗಿದ ಮೇಲೆ ನೀವು ಸರಬರಾಜು ಮಾಡ್ತೀರಿ ಆ ಪೈಪ್ಲೈನ್ನಲ್ಲಿ. ಬಟ್ ಅಲ್ಟರ್ನೇಟ್ಲಿ ಕೊಡ್ತೀವಿ. ಅರ್ಬನ್ ಏರಿಯಾದ ತಹಶೀಲ್ದಾರ್ಸ್ ಯಾರಿಗಾದ್ರೂ ನೀರಿನ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಇದೆಯಾ? ಓಕೆ, ಏಪ್ರಿಲ್ ಮೇಲೆ ನಿಮಗೆ ಪ್ರಾಬ್ಲಮ್ ಬರ್ಬೋದು. DUDC ಅದು ಮಾನಿಟರ್ ಮಾಡಲಿಕ್ಕೆ ಎಲ್ಲರಿಗೆ ಹೇಳ್ತೀವಿ. ಗಿರೀಶ್ ನಿಮ್ಮ ಪ್ರಸ್ತಾವನೆ ಕಳಿಸಿ. ನಮ್ಮ ರಿಕ್ವೈರ್ಮೆಂಟ್ ಹೋಗಿದೆಯಲ್ಲ ಬಿಸ್ನೆಸ್ ಹೌದು ಹೋಗಿಲ್ಲ ಸರ್. ಬಿಸ್ನೆಸ್ ಹೌಸ್ ರಿಕ್ವೈರ್ಮೆಂಟ್ ಹೋಗಿದೆಯಾ? ಅಲ್ಲಪ್ಪ, ಒಂದೇ ರಿಕ್ವೈರ್ಮೆಂಟ್ ನೀವು ಕಳಿಸಿದ್ದೀರೇನು? ಏನಾದರೂ ನಮ್ಗೆ ಅಡಿಷನಲ್ ದುಡ್ಡು ಬೇಕು ಅಂತ ಹೋಗಿದೆಯಾ?
ಅಡಿಷನಲ್ ಅವ್ರು ಹೋಗಿಲ್ಲ ಹೋಗಿಲ್ಲ. ನಮ್ಮಿಂದ ಹೋಗಿಲ್ಲ, ಡಬ್ಲ್ಯೂ ಆಫೀಸಿಂದ ಹೋಗಿದ್ದು, ಡಬ್ಲ್ಯೂ ಆಫೀಸಿಂದ ಹೋಗಿದ್ವಿ. ಅಡಿಷನಲ್ ಪ್ರಪೋಸಲ್ ಯಾವಾಗ ಹೋಗಿಲ್ಲ ನೋಡಿ ಕೊಟ್ಟಾಗ ಈ ಗೌರ್ಮೆಂಟ್ಗೆ ಏನು ಪ್ರಸ್ತಾವನೆ ಹೋಗಿದ್ದಾವಲ್ಲ, ಅಡಿಷನಲ್ ಆದ ಪ್ರಸ್ತಾವನೆ ಹೋದರೆ ಅದು ಪೇಮೆಂಟ್ ಅದರ ಡೀಟೇಲ್ಸ್ ಕಳೆದ 2024-25ನೇ ಸಾಲಿನ ಬಜೆಟ್ ಅಧಿವೇಶನದ ವೇಳೆ ಹುಮ್ನಾಬಾದ್ ಮತಕ್ಷೇತ್ರದ ಹಳ್ಕೆಡ್ಬಿ ಪಟ್ಟಣದಲ್ಲಿ ಪದವಿ ಪೂರ್ವ ಕಾಲೇಜು ಮಂಜೂರಾತಿಗಾಗಿ ಸಲ್ಲಿಸಿದ ಮನವಿಗೆ ಇದೀಗ ರಾಜ್ಯ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ. ಕ್ಷೇತ್ರದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಲವು ವರ್ಷಗಳಿಂದ ಪಟ್ಟಣದಲ್ಲಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆ ಬೇಡಿಕೆ ಸಲ್ಲಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಅವರು ಬಜೆಟ್ ಅಧಿವೇಶನದ ಸಮಯದಲ್ಲಿ ಕಾಲೇಜು ಶಿಕ್ಷಣ ಸಚಿವರಿಗೆ ನೂತನ ಪದವಿ ಪೂರ್ವ ಕಾಲೇಜು ಮಂಜೂರಾತಿಗಾಗಿ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ಈ ಮನವಿಯನ್ನು ಸಮಗ್ರವಾಗಿ ಪರಿಶೀಲನೆ ನಡೆಸಿ 2025-26ನೇ ಸಾಲಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಹಳ್ಕೆಡ್ಬಿ ಪಟ್ಟಣಕ್ಕೆ ಪದವಿ ಪೂರ್ವ ಕಾಲೇಜು ಮಂಜೂರಾತಿ ಆದೇಶ ನೀಡಿದೆ. ಈ ಕುರಿತು ಮಾಹಿತಿ ಹಂಚಿಕೊಂಡ ಶಾಸಕ ಸಿದ್ದು ಪಾಟೀಲ್ ಅವರು ಕ್ಷೇತ್ರದ ಜನತೆಗೆ ಸಂತಸದ ಸುದ್ದಿ ನೀಡಿದ್ದಾರೆ. ಈ ಕಾಲೇಜು ಆರಂಭವಾದ ನಂತರ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ತಮ್ಮದೇ ಊರಿನಲ್ಲೇ ಉನ್ನತ ಶಿಕ್ಷಣ ಪಡೆಯಲು ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ತಮ್ಮ ಉಜ್ವಲ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲಿ ಹಾಗೂ ದೇಶದ ಉತ್ತಮ ಪ್ರಜೆಗಳಾಗಿ ಬೆಳೆಯುವಂತೆ ಶುಭ ಹಾರೈಸುತ್ತೇನೆ ಎಂದು ಶಾಸಕ ಸಿದ್ದು ಪಾಟೀಲ್ ತಿಳಿಸಿದ್ದಾರೆ. ಅದರಂತೆ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಹಳ್ಕೆಡ್ಬಿ ಒಂದು ಪಟ್ಟಣ ಇದೆ, ಪುರಸಭೆ ಇದೆ. ಅಲ್ಲಿ ಒಂದು PUC ಕಾಲೇಜು ಇಲ್ಲ, ಒಂದು ಡಿಗ್ರಿ ಕಾಲೇಜು ಇಲ್ಲ. ಸುತ್ತಮುತ್ತಿನ ಗ್ರಾಮಸ್ಥರು ಮತ್ತೆ ಆ ಊರಿನ ಮಕ್ಕಳು ಇವತ್ತು ಬೀದರು ಹುಮ್ನಾಬಾದ್ ಬಂದು ಅವರು ಎಜುಕೇಶನ್ ಮಾಡ್ಬೇಕಾಗ್ತದ. ಆದ ಕಾರಣ ನಾನು ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡ್ತೀನಿ, ತಮ್ಮ ಮುಖಾಂತರ ನಮ್ಮ ಹಳ್ಕೆಡ್ಬಿ ಪಟ್ಟಣದಲ್ಲಿ ಒಂದು PUC ಕಾಲೇಜು, ಒಂದು ಡಿಗ್ರಿ ಕಾಲೇಜ್ ಕೊಡ್ತಂದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೇದಾಗ್ತದ. ಜಿಲ್ಲೆಯ ಅಷ್ಟೂರ್ ಗ್ರಾಮದಲ್ಲಿ ಅಲ್ಲಂಪ್ರಭು ದೇವರ ಜಾತ್ರೆ ಭಕ್ತಿಭಾವ ಮತ್ತು ಅದ್ದೂರಿಯಿಂದ ನಡೆಯುತ್ತಿದೆ ಎಂದು ಜಾತ್ರೆಯ ಅಧ್ಯಕ್ಷ ಡಾಕ್ಟರ್ ಶಶಿಧರ್ ಪಾಟೀಲ್ ತಿಳಿಸಿದ್ದಾರೆ. ಜಾತ್ರೆ ಅಂಗವಾಗಿ ಪೂಜೆ ಶಿವರಾಯ ಒಡೆಯ, ಸೋಮಶೇಖರ್ ಒಡೆಯ ಹಾಗೂ ಧರ್ಮಣ್ಣ ಒಡೆಯ ಅವರು ಮಾಡರ ಮತ್ತು ಹೆಬ್ಬಳ್ಳಿ ಗ್ರಾಮಗಳಿಂದ ಆಗಮಿಸಿ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದ್ದಾರೆ. ಗ್ರಾಮದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜಾತ್ರೆ ಸಂಭ್ರಮದಿಂದ ಸಾಗುತ್ತಿದೆ. ಈ ಜಾತ್ರೆಯ ವಿಶೇಷತೆ ಎಂದರೆ ಹಿಂದೂ ಮುಸ್ಲಿಂ ಸಮುದಾಯದ ಜನರು ಒಟ್ಟಾಗಿ ಭಾಗವಹಿಸಿ ಸಹೋದರತ್ವ ಮತ್ತು ಸಾಮರಸ್ಯದ ಸಂದೇಶ ಸಾರುವುದು. ಸಮುದಾಯ ಸೌಹಾರ್ದತೆಯ ಪ್ರತೀಕವಾಗಿರುವ ಈ ಜಾತ್ರೆ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ನಡೆಯುತ್ತಿದ್ದು ಜನರಲ್ಲಿ ವಿಶೇಷ ಭಕ್ತಿ ಮತ್ತು ಗೌರವವನ್ನು ಪಡೆದಿದೆ. ಶರಣರು ಆರಂಭಿಸಿದ ದಾಸೋಹ ಪದ್ಧತಿಯನ್ನು ಮುಂದುವರಿಸುವ ಉದ್ದೇಶದಿಂದ ಜಾತ್ರೆಯ ಸಂದರ್ಭದಲ್ಲಿ ಭಕ್ತರಿಗೆ 5 ದಿನಗಳ ಕಾಲ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಎಂದು ಡಾಕ್ಟರ್ ಶಶಿಧರ್ ಪಾಟೀಲ್ ಹೇಳಿದರು. ಜಾತ್ರೆಗೆ ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಎಂದರು. ಶ್ರೀ ಅಲ್ಲಮ್ಮ ಪ್ರಭು ದೇವರ ಜಾತ್ರಾ ಮಹೋತ್ಸವ ಅಷ್ಟೂರ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ಈ ಒಂದು ಜಾತ್ರೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಜಾತ್ರೆ ಆಚರಣೆ ಮಾಡಬೇಕಾದ್ರೆ ಅಷ್ಟೂರು ಗ್ರಾಮದ ಎಲ್ಲ ಸದ್ಭಕ್ತರು ಮತ್ತು ಜಾತ್ರಾ ಸಮಿತಿದವರು ಹಾಗೂ ಎಲ್ಲ ನಮ್ಮ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪೂಜ್ಯರಾಗಿರ್ತಕ್ಕಂಥ ಶಿವರಾಯ್ ಒಡೆಯರು, ಸೋಮಶೇಖರ್ ಒಡೆಯರು ಹಾಗೂ ಶ್ರೀಮಂತ್ ಧರ್ಮಣ್ಣ ಒಡೆಯರು ಮಾಡ್ಯಾಳ್ ಮತ್ತು ಹೆಬ್ಬಳ್ಳಿ ಗ್ರಾಮದಿಂದ ಬಂದು ಈ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಜಾತ್ರೆ ನಡೆಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಹೇಳಬೇಕಾದ್ರೆ ಈ ಒಂದು
ಜಾತ್ರೆ ಇಡೀ ನಮ್ಮ ಭಾಗದಲ್ಲಿ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲೇ ವಿಶೇಷವಾಗಿರ್ತಕ್ಕಂಥ ಒಂದು ಜಾತ್ರೆ ಅಷ್ಟೂರ್ನ ಜಾತ್ರೆ ಆಗಿರ್ತಕ್ಕಂಥದ್ದು. ಈ ಜಾತ್ರೆ ವಿಶೇಷತೆ ಏನಂದರೆ ಹಿಂದೂ ಮುಸ್ಲಿಂ ಅಂದರೆ ಭಾವೈಕ್ಯತೆಯ ಕೇಂದ್ರವಾಗಿರ್ತಕ್ಕಂಥ ಈ ಜಾತ್ರೆ ಇಡೀ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲೂ ಒಂದು ಸಂದೇಶ ಸಾರ್ತಕ್ಕಂಥ ಒಂದು ಜಾತ್ರೆ ಇದಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಜಾತ್ರೆಯ ಒಂದು ಏನದಂತ ವಿಶೇಷತೆ ಏನಂದರೆ ನಮ್ಮಲ್ಲಿ ಈ ಒಬ್ಬ ಭೂಮಿಯಲ್ಲಿ ಅಷ್ಟೂರು ಗ್ರಾಮದಲ್ಲಿ ಒಂದು ದಾಸೋಹದ ಪರಿಕಲ್ಪನೆಯನ್ನು ಶರಣರೇನು ಕೊಟ್ಟಿದ್ರು ಅದು ನಾವು ಮುಂದುವರಿಸ್ಕೋತಾ ನಡೆದಿದ್ದೀವಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ದಿನಾಲು 5 ದಿವಸಗಳ ಕಾಲ ಒಂದು ಕಾರ್ಯಕ್ರಮ, ಪೂಜೆ ಕಾರ್ಯಕ್ರಮ, ಭಜನೆ, ಕೀರ್ತನೆ ಹಾಗೂ ಗಾಯನ, ನೃತ್ಯ, ಸಂಗೀತ ಅಂದರೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳ ಜೊತೆಗೆ ವಿಶೇಷವಾಗಿ ಜಂಗಿ ಕುಸ್ತಿನು ಕಾರ್ಯಕ್ರಮವನ್ನು ಸಹ ದಿನಾಂಕ 15/3/2026 ಭಾನುವಾರ ಜಂಗಿ ಕುಸ್ತಿನೂ ಸಹ ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಅನೇಕ ಗಣ್ಯರು, ಅನೇಕ ಭಕ್ತಾದಿಗಳು ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಇನ್ನಿತರ ಭಾಗಗಳಿಂದ ಬಂದು ಇಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಮತ್ತು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಪುನೀತರಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ಪ್ರತಿಯೊಂದು ಈ ಗ್ರಾಮದ ಪ್ರತಿಯೊಂದು ಯುವಕರು, ಹಿರಿಯರು, ಮಕ್ಕಳು ಎಲ್ಲರೂ ಕೂಡ್ಕೊಂಡು ನಡೆಸ್ತಕ್ಕಂಥ ಒಂದು ಜಾತ್ರೆ ನಮ್ಮದು ಅಷ್ಟೂರ್ದಾಗಿರ್ತಕ್ಕಂಥದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹಗಲಿರುಳು ಇದರ ಒಂದು ಜಾತ್ರೆ ಮಾಡಬೇಕಾದ್ರೆ ಒಂದು ತಿಂಗಳ ಮುಂಚಿತವಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಆ ಒಂದು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಜಾತ್ರಾ ಕಮಿಟಿ ಇದ್ದವರು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. मेरा नाम मोहम्मद सुल्तान खलील शाह बहमनी, मैं इनका पड़पोतरा हूँ, 12वीं नस्ल का पड़पोतरा हूँ मैं। जब दादा मेरे बिदर के जब किंग बने 1426 में, उस टाइम में शहरी बिदर को बसा, उस टाइम बिदर का नाम था बानी, अहमदाबाद नाम था। 3 साल में पूरा बरगा लगा कर्नाटक में। उसके बाद जाकर दादा हमारा पूरा ख़जाना खुल के पूरे मासूम लोग को बांटने लगे, पूरे मज़हब के भाई लोगों को। उस 3 साल ऐसी बांट दी। उसके बाद जाकर अल्लाह से दुआ करो बोले पूरे भाई लोगों को। जब सब दुआ करने लगे तो बाद में जब दादा नमाज़ पढ़े तो उस टाइम में आसमान से पानी पड़ना शुरू होगा। हम उस तारीख से सुल्तान है मशाली भाई, मुसलमान भी बोले, हिंदू भाई अलमपुर में नाम बोले। ये उर्स इसलिए बनाती हम साल में एक मरतबा यहाँ पर कि हिंदू मुसलमान मिलकर रहना बोल के, गुजरने के बाद भी लोग आगे की पीढ़ी को मालूम होना। जैसे हम MP इलेक्शन होता है साल में मतलब 5 साल में इलेक्शन होता है और साल में मतलब बच्चों का इम्तिहान होता है। जैसे इलेक्शन होता ना, इम्तिहान होता है ना, इसलिए तरह बड़ा उर्स बनाते हैं इनके जन्मदिन को, पैदाइश के दिन को में। उससे लोगों को मालूम होना उस टाइम में कैसे बादशाह लोग थे और कैसे पूरे मज़हब के मिल के लोग काम करते थे उस टाइम में। देखिए गुजर के 610 साल होगा दादा गुजर के, ये बन के 622 साल हो दरगाह बन के। आज भी देखिए कि निगाह सो में आती आलत माड़े हाल से उनको 200 एकड़ ज़मीन दिया गया उस दौर में कि ज़मीन खाना, जाके 5 दिन आप पूजा पाठ करना होता है। फाचा ज़रूरत पड़ती है यहाँ पर आके, उन्होंने फाचा पढ़ते उनके लोग संग फूकते हैं यहाँ पर। इसी तरह 5 दिन करते हैं। चांद की 20 तारीख, चांद की 15 तारीख को उनको पैदाइश का दिन करते हैं संदल में, और सोमी चांद की 20 तारीख को दरगाह को आती है यहाँ पर आके फूल चढ़ा के फाचा पढ़ के उनको लोग संग फूकते हैं। 5 तरह इसी तरह करते हैं। और 23 तारीख को चिरागां होती है यहाँ पर, 24 को बारूद, 25 को कुश्तियाँ होती हैं। पूरे भाई लोग मिलकर करते हैं यहाँ पर। पूरे हिंदुस्तान में नंबर 1 है हमारा। और ऐसा हम अल्लाह से चाहते हैं कि हम TV वगैरह देखते हैं, बाहर मुल्कों में लोग किरकिरी करते हैं, ऐसा नहीं है भैया। पूरे देखिए 1-1.5 लाख पब्लिक आती है, 50,000 मुसलमान, 1 लाख हिंदू भाई आते हैं यहाँ पर। हम सब भाई मिल के करते हैं यहाँ पर। देखिए मज़ार शरीफ ये चंद की, ये मज़ार शरीफ में रखा गया उनको। भाई नाम मेरा सुल्तान खलील शाह बहमनी। इतने बोलते ख़त्म करते हैं। अस्सलाम वालेकुम। ಎಸ್ ಭಾಯ್ಕಟ್ಟಿ, DSS ಜಿಲ್ಲಾಧ್ಯಕ್ಷರು. ನಾ ಇರೋದು ಬಿದರ್ದಾಗ. ಇಲ್ಲಿ ನಾವು ಇವತ್ತು ಅಷ್ಟೂರ್ಗೆ ಬಂದಿದ್ದೆವು, ಭಾಳಷ್ಟು ಖುಷಿ ಆಯಿತು. ಮತ್ತು ಇಲ್ಲದು ಮೌಲಾನವ್ರಿಗೆ ಭೇಟಿ ಆದೆವು ನಾವು. ಭಾಳಷ್ಟು ಇವ್ರದ್ದು ಈ ದರ್ಗಾ ಬಗ್ಗೆದಾಗ ನಮಗೆ ತಿಳಿಸಿದ್ರು. ಮತ್ತು ಇಲ್ಲಿ ಹರ ವರ್ಷ 5 ದಿನ ಜಾತ್ರೆ ಆಗ್ತದೆ ಅಂತ ಹೇಳಿದ್ರು. ಹಬ್ಬ ಎಲ್ಲರೂ ಭಾಳ ಚೆನ್ನಾಗಿ ಆಚರಿಸ್ತಾರೆ. ತಾವೆಲ್ಲರೂ ಹಿಂದೂ ಮತ್ತು ಮುಸ್ಲಿಮ್ ಮಂದಿ ಎಲ್ಲ ಬಂದು ಇದು ಜಾತ್ರೆಗೆಲ್ಲ ಭಾಗಿವಹಿಸ್ರಿ, ಎಲ್ಲ ದೇವರಿಗೆಲ್ಲ ಬಂದು ಎಲ್ಲ ಶಣ ಮಾಡಿರಿ, ಎಲ್ಲ ಒಳ್ಳೇದಾಗ್ತದಂತ. ನಾವಿಲ್ಲೂ ಬಂದು ಕುಂತಿದ್ದೆವು 2 ಗಂಟೆಲಿಂದ. ನಮಗೆ ಭಾಳ ಚಲೋ ಅನಿಸ್ಲತ್ತದ. ತಾವೆಲ್ಲರೂ ಬರ್ರಿ, ಕರೆಕ್ಟಾಗಿ ಜಾತ್ರೆ ನಡೀತದ. ಮತ್ತು ಇದು ಒಂದು 1000 ವರ್ಷದಿಂದ ನಡೀತದಂತ ಯಾವಾಗಿಂದ ಹಿಡಿದು ನಾವು ಇವತ್ತು ಬಂದಿದ್ದೇವೆ. ನಮಗೆ ಭಾಳ ಖುಷಿ ಅನಿಸ್ಲತ್ತದ. ಮತ್ತು ನೀವು ಎಲ್ಲರೂ ಬನ್ನಿರಿ. ಇದೇನದ ಜಾತ್ರೆಗೆ ಏನದ ಒಂದು ಒಳ್ಳೇದೊಂದು ಹೆಸರು ಮಾಡೋಣ. ನಾವು ಎಲ್ಲರೂ ಕುಂತು ಎಲ್ಲ ಜಾತಿಯವರು ಒಂದಾಗಿ ಸೇರಿ ಇದಕ್ಕೊಂದು ಮಟ್ಟಿಗೆ ತರರಿ. ಯಾಕೆ 100-1000 ವರ್ಷದಿಂದ ಎಲ್ಲ ನಡೀತಾ ಇರ್ತಂತ ಇದೆಲ್ಲ ಒಳ್ಳೆ ಜಾತ್ರೆ. ಅದಕ್ಕೇನದ ನೀವು ಎಲ್ಲರೂ ಭಾಗಿಯಾಗ್ರಿ, ಎಲ್ಲ ಜಾತಿಯವರು ಬಂದು ಅದಕ್ಕೇನದ ಮುಂದೆ ಮಾಡಿ ಇದು ಮುಂದುವರ್ಸ್ಕೊಂಡು ಹೋಗೋರ ಮತ್ತು ನಾ ಹೇಳೋದು ಇದೊಂದು 2 ಮಾತು ಇಷ್ಟಪಡ್ತೀನಿ. ನನ್ನ ಹೆಸರು ನಾಗೇಶ್ ಬಾಯ್ಕಟ್ಟಿ, DSS ಜಿಲ್ಲಾಧ್ಯಕ್ಷ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ ಪರಿಣಾಮ ಮನೆಯೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದ ಘಟನೆ ಬೀದರ್ ಜಿಲ್ಲೆಯ ಸುಲ್ತಾನ್ಪುರ್ ಗ್ರಾಮದಲ್ಲಿ ನಡೆದಿದೆ. ಸುನೀತಾ ಪರಶುರಾಮ್ ಅವರ ಮನೆಯಲ್ಲಿ ನಿನ್ನೆ ಸಂಜೆ ಈ ಘಟನೆ ಸಂಭವಿಸಿದೆ. ವಿದ್ಯುತ್ ಸಂಪರ್ಕದಲ್ಲಿ ಉಂಟಾದ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡು ಮನೆ ತುಂಬಾ ವೇಗವಾಗಿ ವ್ಯಾಪಿಸಿದೆ. ಈ ಅವಘಡದಲ್ಲಿ ಮನೆಯೊಳಗಿದ್ದ ಪೀಠೋಪಕರಣಗಳು ಹಾಗೂ ಗೃಹೋಪಯೋಗಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಜೊತೆಗೆ ಸುಮಾರು 60,000 ನಗದು ಹಣ ಮತ್ತು 1 ಗ್ರಾಂ ಚಿನ್ನ ಸಹ ಬೆಂಕಿಗೆ ಆಹುತಿಯಾಗಿದೆ ಎಂದು ತಿಳಿದು ಬಂದಿದೆ.
ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮನೆಗೆ ಸಾಕಷ್ಟು ಹಾನಿಯಾಗಿರುವುದರಿಂದ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ನಿವಾಸಿ ಸುನೀತಾ ಪರಶುರಾಮ್ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾಥಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಈ ಅವಘಡ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದೆ. ಮಲ್ಕಾಪುರ ಪಂಚಾಯತ್ ಸುಲ್ತಾನ್ಪುರ್ ಮತ್ತು ಪರಶುರಾಮ್ ಸುನೀತಾ ಪರಶುರಾಮನ ಮನ್ಯಾಗ ಕರೆಂಟ್ ಇದ್ರ ಸಲದು ಎಲ್ಲ ಭತ್ತ ಮತ್ತು ಅರ್ವಿ ಮತ್ತು 60,000 ರೂಪಾಯಿ ಮತ್ತು 1 ತೊಲೆ ಬಂಗಾರು ಮತ್ತು ಸಾಮಾನು ಏನೇನು ಎಲ್ಲ ಸುಟ್ಟು ಹೋಗ್ಯಾವ್ರಿ. ನಮ್ಮ ಮೈ ಮೇಲೆ ಒಂದೇ ಬಟ್ಟೆ ಅದ. ಮತ್ತು ನೀವು ಏನಿದ್ದೀರಿ ಗೌರ್ಮೆಂಟ್ಲಿ ನಮ್ಗೆ ಏಟ ಸಹಾಯ ಮಾಡಿರಿ, ಗರೀಬ್ ಮಂದಿದ್ದೇವೆ. ಮಲ್ಕಾಪುರ ಪಂಚಾಯತ್ ಸುಲ್ತಾನ್ಪುರ್ ಮತ್ತು ಪರಶುರಾಮ್ ಸುನೀತಾ ಪರಶುರಾಮನ ಮನ್ಯಾಗ ಕರೆಂಟ್ ಇದ್ರ ಸಲದು ಎಲ್ಲ ಭತ್ತ ಮತ್ತು ಅರ್ವಿ ಮತ್ತು 60,000 ರೂಪಾಯಿ ಮತ್ತು 1 ತೊಲೆ ಬಂಗಾರು ಮತ್ತು ಸಾಮಾನು ಏನೇನು ಎಲ್ಲ ಸುಟ್ಟು ಹೋಗ್ಯಾವ್ರಿ. ನಮ್ಮ ಮೈ ಮೇಲೆ ಒಂದೇ ಬಟ್ಟೆ ಅದ. ಮತ್ತು ನೀವು ಏನಿದ್ದೀರಿ ಗೌರ್ಮೆಂಟ್ಲಿ ನಮ್ಗೆ ಏಟ ಸಹಾಯ ಮಾಡಿರಿ, ಗರೀಬ್ ಮಂದಿದ್ದೇವೆ. ಕರ್ತವ್ಯ ನಿರ್ವಹಿಸುತ್ತಿದ್ದ ವಕ್ಫ್ ಅಧಿಕಾರಿಯ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೀದರ್ ನಗರದ ಈದ್ಗಾ ಸಮಿತಿ ಕಚೇರಿಯಲ್ಲಿ ನಡೆದಿದೆ ಎಂದು ವರದಿಯಾಗಿದೆ. ಮಾರ್ಚ್ 9ರಂದು ಸಂಜೆ ಸುಮಾರು 5 ಗಂಟೆ ವೇಳೆಗೆ ವಕ್ಫ್ ಇನ್ಸ್ಪೆಕ್ಟರ್ ಎ ಶಹಾಜಾನ್ ಅಹಮದ್ ಅವರು ಕಾರ್ಯನಿಮಿತ್ತ ಈದ್ಗಾ ಸಮಿತಿ ಕಚೇರಿಗೆ ಭೇಟಿ ನೀಡಿದರು. ಈ ವೇಳೆ ಕೆಲವರು ಅವರೊಂದಿಗೆ ವಾಗ್ವಾದಕ್ಕೆ ಇಳಿದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಬಳಿಕ ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಯ್ಯದ್ ಸರ್ಫರಾಜ್ ಹಾಶ್ಮಿ, ಮಿರ್ಜಾ ಸಫಿ ಉಲ್ಲಾ ಬೈಗ್, ನಿಯಾಜ್ ಅಹಮದ್ ಸೇರಿದಂತೆ ಇನ್ನೊಬ್ಬ ಅಜ್ಞಾತ ವ್ಯಕ್ತಿ ಸೇರಿ 4 ವಿರುದ್ಧ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿದೆ. ಹಲ್ಲೆಯಿಂದ ಇನ್ಸ್ಪೆಕ್ಟರ್ ಅವರ ಮೂಗು ಹಾಗೂ ಭುಜ ಭಾಗದಲ್ಲಿ ಗಾಯಗಳಾಗಿದ್ದು ಅವರನ್ನು ತಕ್ಷಣವೇ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಘಟನೆ ಕಚೇರಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿರುವ ಸಾಧ್ಯತೆ ಇದ್ದು ಪ್ರಕರಣ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.